ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಡಿಯೋ ಅಂತಂದರೆ ಎಲ್ಲರೂ ತಮ್ಮನೆಲ್ಲ ನೋಡೇ ಇರ್ತೀರಾ. ಹೌದು, ಇವತ್ತು ನನ್ನ ಮಗಂದು 1 ಇಯರ್ ಬರ್ತ್ಡೇ ಆ್ಯಂಡ್ ಭೀಮ್ನ ಅಮಾವಾಸ್ಯೆ. ಸೊ ಭೀಮ್ನ ಅಮಾವಾಸ್ಯೆಯಲ್ಲಿ ಹೆಂಗೆ ಗಂಡನಿಗೆ ಪೂಜೆ ಮಾಡೋದು, ಹೆಂಗೆ ನಮ್ಮ ಕಡೆ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ. ಹಾಗೆ ನನ್ನ ಮಗಂದು 1st ಇಯರ್ ಬರ್ತ್ಡೇ. ಸೊ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಈ ವರ್ಷ. ಬಿಕಾಸ್ ನನ್ನ ಹಸ್ಬೆಂಡು ಅಂಗಡಿ ಹಾಕಿದ್ದಾರೆ. ಸೊ ಬಜೆಟ್ ಪ್ರಾಬ್ಲಮಿಂದ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಫ್ರೆಂಡ್ಸು ಫ್ಯಾಮಿಲೀಸ್ ಕರೆದ್ಬಿಟ್ಟು ಅಷ್ಟೇ ಮಾಡ್ತಾ ಇರೋದು ಈವ್ನಿಂಗು. ಸೊ ಇವಾಗ ಭೀಮ್ನ ಅಮಾವಾಸ್ಯೆಗೆ ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಪೂಜೆ ಮಾಡಿ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ಬರ್ತಾರೆ ರಿಲೇಟಿವ್ಸ್, ಬರ್ತಾರೆ ಅಡುಗೆ ಮಾಡಿಕೊಂಡು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಯಾವುದೇ ಹಾಕೋರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೆಟ್ಸ್ ವಿಡಿಯೋ ಸ್ಟಾರ್ಟ್. ಮನೇಲಿ ಎಷ್ಟು ಕೆಲಸ ಇದೆ, ಇನ್ನು ಇಲ್ಲಿ ಬಿತ್ಕೊಂಡಿರೋದು ಮಾಡಿ. ಇನ್ನು ಸ್ನಾನ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಇಂಥ ಗಂಡನಿಗೆ ನಾನು ಪಾದ ಪೂಜೆ ಮಾಡಬೇಕು. ಮಾಡಬೇಕಾ ನಿಮಗೆ? ಸೊ ಮನೇಲಿ ಯಾರೂ ಇರಲಿಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಟೈಮ್ ಐತೆ ಅಲ್ವಾ ಅಂದ್ಬಿಟ್ಟು ನಾನು ನೈಲ್ ಪಾಲಿಶ್ ಹಾಕ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದು ನಾನು ಹಾಕ್ತೀನಿ ಅಂತ ಇದ್ರು. ಸೊ ಹಾಕಿಸ್ಕೊತಾ ಇದ್ದೆ. ನಾನು ಲೇಟಾಗಿ ಹೋಗಿತ್ತು, ಅದಕ್ಕೋಸ್ಕರ ನಾನು ಹೋಗಿಲ್ಲ ಟೆಂಪಲ್ಗೆ. ಆಯ್ತಪ್ಪ, ನಾನು ಓಕೆ. ಇವಾಗ ಜಸ್ಟ್ ಸ್ಟುಡಿಯೋಗೆ ಬಂದಿದ್ದೀವಿ, ಫೋಟೋ ಬೇಕಿತ್ತು. ಸೊ ಕಾಮಿಡಿ ಅಂದ್ಕೊಂಡು ನಗ್ತಾ ಇದ್ದಾರೆ. ನಗಪ್ಪ, ಫೋಟೋಸ್ ಬೇಕಾಗಿತ್ತು ಮಗುದು. ಸೊ ಬಂದಿದ್ದೀವಿ. ಆ್ಯಕ್ಚುಲಿ ಮಾರ್ನಿಂಗ್ ಹೋಟ್ಲಿತ್ತು, ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಸೊ ನಾವು ಮಾರ್ನಿಂಗ್ ಮಾಡಿಲ್ಲ ಪಾದ ಪೂಜೆನ, ಈವ್ನಿಂಗ್ ಮಾಡಿದ್ದೀವಿ. ಅದು ರೂಮಲ್ಲಿ ಇಕ್ಕಟ್ಟಲ್ಲಿ ಮಾಡಿದ್ದೀವಿ. ಇಕ್ಕಟ್ಟಲ್ಲಿ ಮಾಡೋಕ್ಕಾಗಿಲ್ಲ, ಸೆಕೆ ಬೇರೆ, ಜನ ಬಂದ್ಬಿಟ್ಟಿದ್ರು. ಆಮೇಲೆ ಬೇಗ ಮಾಡಿಬಿಟ್ಟಿದ್ವಿ. ಆ ಟೈಮಲ್ಲಿ ನನ್ನ ಗಂಡ ನನಗೆ ಖುಷಿ ಪಡೋದಕ್ಕೆ ನನಗೆ ಭೀಮ್ನ ಅಮಾವಾಸ್ಯೆ ಗಿಫ್ಟು ರಿಂಗ್ ಕೊಟ್ಟರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಕೊಡಿಸ್ತಾರೆ ಅಂತ. ಸೊ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಈ ವಿಡಿಯೋ ನೋಡ್ತಾರೆ, ಫ್ರೀ ಇದ್ದಾಗ ನೋಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಅಮ್ಮು, ಲವ್ ಯು ಸೋ ಮಚ್. ನಾನು ತುಂಬ ಲಕ್ಕಿ ಮಾಡಿದ್ದೀನಿ ಅಂತ ಹಸ್ಬೆಂಡ್ ಪಡೆಯೋದಕ್ಕೆ. ಹಾಗೆ ನಮ್ಮ ಅತ್ತೆ ಮಾವನ್ನು ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ. ಸ್ವಂತ ಮಗಳ ಥರ ನೋಡ್ಕೊತಾರೆ ನಮ್ಮ ಅತ್ತೆ ಮಾವನು. ನನ್ನ ಗಂಡ ಅಂತೂ ಇಲ್ಲಿವರೆಗೂ ಏನೂ ಇಲ್ಲ ಅಂತ ಅಂದಿಲ್ಲ. ನಾನು ಕೇಳಿದ್ದು 2 ದಿನ ತಡವಾಗಿ ಕೊಡಿಸ್ತಾರೆ ಹೊರತು ಇಲ್ಲ ಅಂತ ಮಾತ್ರ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಇಷ್ಟು ಹೇಳ್ಕೊಳಕ್ಕೆ ಖುಷಿ ಪಟ್ಕೊತೀನಿ. ನಾನು ತುಂಬ ಲಕ್ಕಿ ಅನಿಸುತ್ತೆ. ನಾನು ಒಳ್ಳೆ ಮನೆಗೆ ಸೇರ್ಕೊಂಡಿದ್ದೀನಿ. ಲವ್ ಯು ಬೋತ್. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಎಷ್ಟು ಖುಷಿಯಾಗಿದೆ ಗೊತ್ತಾ ನನಗಂತೂ. ಇವ್ರು ರಿಂಗ್ ಕೊಡಿಸಿದ್ದಾರೆ ಅಂದ್ಬಿಟ್ಟು ನನಗೆ ಡೈಲಿ ಯೂಸ್ಗೆ ರಿಂಗ್ ಹಾಕ್ಕೋಬೇಕಿತ್ತು ಅಂತ ತುಂಬ ಖುಷಿ ಇತ್ತು, ಆಸೆ ಇತ್ತು. ಸೊ ಕೊಡಿಸಿದ್ರು. ಥ್ಯಾಂಕ್ ಯು. ಮೇಲೆ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ಊಟ ಎಲ್ಲ ಮೇಲೆ. ಸೊ ನೋಡೋಣ ಬನ್ನಿ ಮೇಲೆ ಏನು ಮಾಡ್ತಿದ್ದಾರೆ ಅಂತ. ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ 4 ಜನ? ಲಾಗಿಗೆ ಹಾಕ್ತೀನಿ, ಇದೂ ಲಾಗಿಗೆ ಹಾಕಕ್ಕೆ. ಹಾಯ್ ಹೇಳಿ ఎల్రు మాకుం సూపి అట్లానే నిన్నే ఫోకస్ చేస్తా. ಸೂಪಿ ನೋಡಿ ಫ್ರೆಂಡ್ಸ್, ಇವ್ರು ನನ್ನ ಲಾಗಲ್ಲಿ ಮುಖ ತೋರಿಸ್ತಾ ಇಲ್ಲ. ಈ ಕಾರು ಬಂದು ನಮ್ಮ ಅಣ್ಣ ಗಿಫ್ಟ್ ಮಾಡಿರೋದು, ಸುಜನವ್ರ ಮಾಮ ಕೊಡಿಸಿರೋದು. ನಾವು ಬರ್ತಡೇ ದಿನ ಏನು ತೋರ್ಸೋಕ್ಕಾಗಿಲ್ಲ, ಈವೆಂಟ್ಸ್ ಏನು ತೋರ್ಸೋಕ್ಕಾಗಿಲ್ಲ ನಾನು. ಬಿಕಾಸ್ ಫೋನ್ ನನ್ನ ಹತ್ರ ಇರಲಿಲ್ಲ, ಎಲ್ಲ ನಮ್ಮ ಅಣ್ಣ ಅವರು ಇರೋ ಹತ್ರ ಇತ್ತು ಫೋನು. ಸೊ ಅದಕ್ಕೆ ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ ಬರ್ತಡೇದು. ಸಾರಿ. ಇದು
ಮನೇಲಿ ಇಕ್ಕೊಳಕ್ಕೆ ಜಾಗ ಇಲ್ಲ. ನಮ್ಮ ಮನೆ ತುಂಬ ಸ್ವಲ್ಪ ಚಿಕ್ಕದು ಮನೆ, ಇಕ್ಕೊಳಕ್ಕೆ ಜಾಗ ಇಲ್ಲ. ಇವಾಗ ಹಾಲಲ್ಲೇ ಇಕ್ಕೊಂಡಿದ್ದೀವಿ. ಅವ್ನು ಆಟಾಡೋಕ್ಕೆ ಮಾತ್ರ. ಅದಕ್ಕೆ ಒಂದು ಮುಕ್ಕಾಲು ಜಾಗ ಬೇಕು. ಎಲ್ಲಿ ಇಕ್ಕೊಳೋದು ಏನು ಅಂತ ಗೊತ್ತಿಲ್ಲ. ಅವನಿಗೆ ಒಂಥರ ಖುಷಿ. ನೋಡ್ತಾ ಇರ್ಬೋದು, ಕೆಳಗಡೆ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ ರೋಡಲ್ಲಿ. ನಾವಿರೋದು 3rd ಫ್ಲೋರಲ್ಲಿ. ಅದು ಹೆಂಗೆ ಇಕ್ಕೊಳೋದು, ಅವ್ನು ಹೆಂಗೆ ಅರ್ಥನೋ ಗೊತ್ತಿಲ್ಲ. ನೈಟು ಇದೊಂದು ಕ್ಯಾಪ್ಚರ್ ಆಗಿದೆ ಅಷ್ಟೇ. ಅದು ನನ್ನ ಹಸ್ಬೆಂಡ್ ಮಾಡಿರೋದು ವಿಡಿಯೋ. ಊಟ ಮಾಡ್ತಾ ಇದ್ದಿತ್ತು. ಊಟ ಮಾಡಿಕೊಂಡು ಸ್ವಲ್ಪ ಅಳತೆ, ಕಸಿನ್ಸ್ ಇದ್ರಲ್ಲ, ಸ್ವಲ್ಪ ಅಳತೆ ಮಾಡಿಕೊಂಡು 3 o'clock ಹೋಗಿ ಮಲ್ಕೊಂಡಿದ್ದೀವಿ. ಗೇಮ್ಸ್ ಆಟ ಆಡಿಕೊಂಡು ಎಲ್ಲ ಚೆನ್ನಾಗಿತ್ತು ಒಂಥರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.